ವೆಲ್ಕಮ್ ಬ್ಯಾಕ್. ಕಬ್ಬಿನ ಬಾಕಿ ವಸೂಲಿಗೆ ಸರ್ಕಾರದಿಂದ ಕಠಿಣ ಕ್ರಮ. ಮಾಜಿ ಸಚಿವ ಶಾಸಕರಿಗೂ ಕೂಡ ಖಡಕ್ ವಾರ್ನಿಂಗ್, ನೋಟಿಸ್ ಕೊಟ್ಟು ವಸೂಲಿಗೆ ಸರ್ಕಾರದ ತಯಾರಿ ಮಾಡ್ಕೊತಿದ್ದಾರೆ. ಇದಕ್ಕೂ ಮುಂಚೆ ಈಗ ಎಂಬಿ ಪಾಟೀಲ್ ಮಾತಾಡ್ತಿದ್ದಾರೆ. ಲೆಟ್ಸ್ ಗೋ ಲೈವ್. ಮತ್ತು ಎಂಬಿ ಪಾಟೀಲ್ ಈಗ ಸುದ್ದಿಗೋಷ್ಠಿ ನಡೆಸಿ ಮಾತಾಡೋರಿದ್ದಾರೆ. ಎಂಬಿ ಪಾಟೀಲ್ರು ಮತ್ತು ಮಾನ್ಯ ಸಚಿವರಾದಂತಹ ಅಶ್ವಥ್ ನಾರಾಯಣ ಅವರ ಭೇಟಿಯ ಹಿಂದಿನ ರಹಸ್ಯ ಏನು ಅಥವಾ ಭೇಟಿಯ ಹಿಂದಿನ ಉದ್ದೇಶ ಏನು ಅನ್ನೋದನ್ನ ಸ್ಪಷ್ಟಪಡಿಸೋದಕ್ಕೆ ಪ್ರಚಾರ ಸಮಿತಿ ಅಧ್ಯಕ್ಷರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ, ಬಬಲೇಶ್ವರದ ಶಾಸಕರು, ಮಾಜಿ ಸಚಿವರು ಎಂಬಿ ಪಾಟೀಲ್ರು. ರೈಟ್, ಓಕೆ, ನಾವು ಕನೆಕ್ಟ್ ಮಾಡತ್ತಾರಲ್ಲ. ಓಕೆ, ಹೇಳಿ, ಏನು ವಿಶೇಷ? ಸರ್, ಏನಿಲ್ಲ, ನಿನ್ನೆಯಿಂದ ಅಶ್ವಥ್ ನಾರಾಯಣ ಅವರು ಎಂಬಿ ಪಾಟೀಲ್ ಅಶ್ವಥ್ ನಾರಾಯಣ ಅವರ ಅಶ್ವಥ್ ನಾರಾಯಣ ಅವ್ರನ್ನ ನಾನು ಹತ್ತಿರದಲ್ಲಿ ಯಾವಾಗೂ ಭೇಟಿ ಆಗಿಲ್ಲ. ನನ್ನ ಮನೆಗೆ ಬರೋ ಪ್ರಶ್ನೆನೂ ಇಲ್ಲ. ಆದ್ರೆ ಭೇಟಿ ಆಗಬಾರ್ದು ಅಂತೂ ಏನೂ ಇಲ್ಲ. ಅವರು ಅಶ್ವಥ್ ನಾರಾಯಣ ಅವರ ಮಗಳು, ನನ್ನ ಮಗ, ಇಬ್ಬರು ಕೂಡ ಕ್ಲಾಸ್ಮೇಟ್ಸು. ನ್ಯಾಫಲ್ದಲ್ಲಿ ಒಂದೇ ಶಾಲೆಯಲ್ಲಿ ಒಂದೇ ಇದರಲ್ಲಿ ಕೂಡ ಕಲಿತವರು. ಮತ್ತು ಅವರು ಉನ್ನತ ಶಿಕ್ಷಣ ಸಚಿವರಿದ್ದಾರೆ. ಅವ್ರು ನನ್ನ ಕಡೆ ಬರೋಕ್ಕಿಂತ ನಾನೇ ಹೋಗ್ಬೋದು. ಇವತ್ತು ಉನ್ನತ ಶಿಕ್ಷಣ, ನಮ್ಮ ಇಂಜಿನಿಯರಿಂಗ್ ಕಾಲೇಜು, MBA, ಉಳಿದ ಕೆಲಸಗಳಿದ್ದಾಗ. ಹೀಗಾಗಿ ನನಗೇನು ಅವರು ಭೇಟಿಯಾಗಿಲ್ಲ, ಭೇಟಿಯಾಗುವಂಥ ಪ್ರಮೇಯ ಬಂದಿಲ್ಲ. ಅವಶ್ಯಕತೆ ಬಿದ್ದಾಗ, ನನಗೆ ಅವಶ್ಯಕತೆ ಬಿದ್ದಾಗ ನಾನು ಹೋಗಿ ಭೇಟಿಯಾಗಬೇಕಾಗ್ತದೆ. ಅವರು ಈಸ್ ಇನ್ ಮಿನಿಸ್ಟ್ರಿಯಲ್ ಗೌರ್ಮೆಂಟ್, ನಾವು ಈ ಗೌರ್ಮೆಂಟ್ನಲ್ಲಿ ಇಲ್ಲಲ್ಲ. ನನಗೆ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ. ಅವ್ರಿಗೆ ಕೇಳ್ಬಿಡಿ, ಅಶ್ವಥ್ ನಾರಾಯಣ ಅವ್ರಿಗೆ ಕೇಳ್ಬಿಡಿ ನೀವು ಹೋಗಿ ಅಂತೇಳಿ. ಸೊ ಅದರಲ್ಲೇನು ಸತ್ಯ ಇಲ್ಲ. ಅವರು ನನಗೆ ಭೇಟಿನೇ ಆಗಿಲ್ಲ. ಒಂದೇದ್ದು ಭೇಟಿ ಆಗ್ಬಾರ್ದು ಅಂತೀವಿಲ್ಲ. ಆಮೇಲೆ ನೋಡಿ, ಅವ್ರದೊಂದು ಪಕ್ಷ, ನಮ್ದೊಂದು ಪಕ್ಷ. ಅವರು ಸಚಿವರಾಗಿದ್ದಾರೆ, ಏನ್ರಿ BJPಯಲ್ಲಿದ್ದಾರೆ, ನಾನು ಕಾಂಗ್ರೆಸ್ನಲ್ಲಿದ್ದೀನಿ, ಪ್ರಚಾರ ಸಮಿತಿ ಅಧ್ಯಕ್ಷ ಆಗಿದ್ದೀನಿ. ಅವರು ಒಂದು ಸೀನಿಯರ್ ಲೀಡರ್ ಇದ್ದಾರೆ, ನಾವು ಒಂದು ಸೀನಿಯರ್ ಲೀಡರ್ ಇದ್ದೀವಿ. ಭೇಟಿ ಆಗ್ಬಾರ್ದು ಅಂತೀರಿಲ್ಲ. ನಾನೇ ಹೋಗಿ ಅವ್ರ ಮನೆಗೆ ಹೋಗಿ ಭೇಟಿ ಆಗ್ಬೋದು, ಅವ್ರ ಆಫೀಸ್ಗೆ ಹೋಗಿ ಭೇಟಿ ಆಗ್ಬೋದು ನನ್ನ ಕೆಲಸ ಇದ್ದಾಗ. ಅಥವಾ ಅವರು ತಮ್ಮ ಮಕ್ಕಳು, ಅವ್ರ ಮಕ್ಕಳು, ನನ್ನ ಮಕ್ಕಳು ಕ್ಲಾಸ್ಮೇಟ್ಸ್ ಇದ್ದಾರೆ, ಅವ್ರು ನಮ್ಮ ಮಕ್ಕಳು